ತುಂಬಾ ದಿನ ಅನ್ಕೋತಿದ್ವಿ ತೋಟ ಎಲ್ಲ ಒಂದ್ ರೌಂಡ್ ಒಂದ್ ವಿಡಿಯೋ ಶೂಟ್ ಮಾಡೋಣ ತೋರ್ಸೋಣ ಎಲ್ರಿಗೂ ಅಂತ. ನಮ್ಮ ವಿಳಾಸ ತಿಳಿಸ್ತೀವಿ, ಉಚಿತವಾಗಿ ಕೊಡ್ತೀವಿ. ಬನ್ನಿ, ಉಚಿತವಾಗಿ ಈ ಗಿಡಗಳು ಕೊಡ್ತೀನಿ, ಬಾಳೆ ಗಿಡ ಕೊಡ್ತೀನಿ. ಒಂದು ವಾರದಲ್ಲಿ ಫುಲ್ಲು ಕಳೆ ಬಂದ್ಬಿಡುತ್ತೆ, ಒಳಗೆ ಕಾಲಿಡಕ್ಕೆ ಆಗಲ್ಲ. ನಮ್ ತೋಟದಲ್ಲಿ ಬೆಳ್ದಿರೋದು, ನಮ್ ಗಿಡದಲ್ಲಿ ಬೆಳ್ದಿರೋದು, ನಾವ್ ತಿಂತಿದೀವಿ ಅನ್ನೋ ಖುಷಿನೇ ಬೇರೆ ಇರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ CS ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಅಂಕಲ್ ತೋಟ ಎಲ್ಲ ಕ್ಲೀನ್ ಮಾಡ್ತಿದ್ರು ನಮ್ಮ ಮಾವ. ಸೊ ಯಾಕೆ ತುಂಬಾ ದಿನ ಅನ್ಕೋತಿದ್ವಿ ತೋಟ ಎಲ್ಲ ಒಂದ್ ರೌಂಡ್ ಒಂದ್ ವಿಡಿಯೋ ಶೂಟ್ ಮಾಡೋಣ ತೋರ್ಸೋಣ ಎಲ್ರಿಗೂ ಅಂತ. ಸೊ ಅಂಕಲ್ ತೋಟ ಎಲ್ಲ ಕ್ಲೀನ್ ಮಾಡ್ತಿದ್ರು, ಯಾಕೆ ತೋರಿಸ್ಬಾರ್ದು ಅಂದ್ಬಿಟ್ಟು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಅಂಕಲ್ ಬಂದೆಲ್ಲ ಕೆಲಸ ಮಾಡಿಸಿದ್ದಾರೆ ಇಲ್ಲಿ. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ತೋಟ. ಇದು ತೋಟ ಹೆಂಗೆ ಅಂದರೆ ಮನೆ ಎದುರುಗಡೆ ಇದು ಪಾರ್ಕ್ ಏರಿಯಾ, ಲೇಔಟಲ್ಲಿ ಪಾರ್ಕ್ ಏರಿಯಾ ಅಂತ ಬಿಟ್ಟಿರ್ತಾರೆ. ಸೊ ಅದನ್ನ ಅಂಕಲ್ ಇಷ್ಟು ಪೂರ್ತಿ ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇದನ್ನ ನೋಡಬೇಕು. ಹೆಂಗೆ ಮನೆ ಮುಂದೆ ಏನೋ ಒಂಚೂರು ಜಾಗ ಇದ್ರೆ ನಮ್ಗೇನು ಬೇಕು ನೆಸೆಸಿಟಿ ಅದನ್ನೆಲ್ಲ ಬೆಳ್ಕೋಬೋದು ನಾವೇ. ಸೊ ಬನ್ನಿ, ಅಂಕಲ್ ಒಳಗಿದ್ದಾರೆ. ತೋಟ ಹೆಂಗಿದೆ ತೋರಿಸ್ತೀನಿ. ಇದು ಎಂಟ್ರಿ ಗೇಟು, ಸುತ್ತ ಎಲ್ಲ ಫುಲ್ ಶೀಟ್ಗಳು ಹಾಕಿ ಕವರ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಅವರೇ ನೆಟ್ಟು, ಅವರೇ ನೀರು ಹಾಕಿ, ಅವರೇ ಬೆಳೆಸಿ, ಅವರೇ ಕ್ಲೀನ್ ಮಾಡಿ ಇಷ್ಟು ಲೆವೆಲ್ಗಿದೆ ಇದು. ಅಂಕಲ್, ಹಾಯ್ ಅಂಕಲ್. ನೋಡಿ, ಅಂಕಲ್ಲು ಶೂಸ್ ಹಾಕ್ಕೊಂಡು ಹಿಂಗೆ ಬಂದು ಫುಲ್ ತೋಟ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂಕಲ್ ಬನ್ನಿ, ಎಲ್ಲೆಲ್ಲಿ ಏನೇನಿದೆ ಏನು ತೋರಿಸ್ತೀರಾ ಎಲ್ರಿಗೂ ಹಾಯ್ ಮಾಡಿಬಿಡಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನೋಡಿ, ನಾನು ಸಣ್ಣ ಒಂದು ಕೈ ತೋಟ ಅಂತ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ತೋರಿಸ್ಕೊಂಬರ್ತೀನಿ. ನನಗೆ ಪ್ರತಿನಿತ್ಯ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣವೇ ನನ್ನ ತೋಟಕ್ಕೆ ಬಂದು ನನ್ನ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು, ಅದಾದ ನಂತರ ಸ್ವಲ್ಪ ಸಾಯಂಕಾಲದ ವ್ಯಾಯಾಮ ಮಾಡಿ, ನಂತರ ಪ್ರತಿದಿನ ಒಂದೊಂದು ಗಂಟೆಗಳ ಕಾಲ ಹಾಡನ್ನು, ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ. ಈಗ ತೋಟದ ಬಗ್ಗೆ ಹೇಳ್ತೀನಿ ಬನ್ನಿ. ನೋಡಿ, ಇದು ನೋಡಿ, ಕೆಳಗಡೆ ತೋರ್ಸಮ್ಮ. ಪಡವಲಕಾಯಿ ಗಿಡ ನೋಡಿ, ಚೆನ್ನಾಗಿ ಬಂದಿದೆ. ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪಡವಲಕಾಯಿ ಬಿಡ್ತಾ ಇರುತ್ತೆ. ಅದನ್ನ ಕ್ಲೀನಾಗಿ ಹುಳ ಬರ್ದೆ ನಂಗೆ ನೋಡ್ಕೊಬೇಕು. ಕಿತ್ ಸಾಂಬಾರ್ ಮಾಡ್ತೀವಿ. ಪ್ರತಿನಿತ್ಯ ಬಂದು ಅದಕ್ಕೊಂದು ಸ್ವಲ್ಪ ನೋಡ್ತಾ ಇರ್ಬೇಕು. ಪ್ರತಿನಿತ್ಯ ಸ್ವಲ್ಪ ಇಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಇದೆ, ಹಾವಿದೆ. ಏನಿಲ್ಲ ಪಾಪ, ಅದ್ರ ಪಾಡ್ಗೆ ಅದು ಬರುತ್ತೆ ಹೋಗುತ್ತೆ. ನಾವು ಹುಷಾರಾಗಿ ನೋಡ್ಕೊಂಡು ಇದು ಮಾಡಬೇಕು. ಪರಂಗಿ ಗಿಡ ಕೂಡ, ಪರಂಗಿ ತುಂಬಾ ಬೆಳೆಸಿದೀವಿ, ಪರಂಗಿ ತಿಂದಿದೀವಿ. ಹೌದು, ತುಂಬಾ ತಿಂದಿದೀವಿ. ಹೊರಗಡೆಯಿಂದ ಪಪ್ಪಾಯ ತರದೇ ಇಲ್ಲ, ತರಂಗಿಲ್ಲ. ನಮ್ಮ ತೋಟದಲ್ಲೇ ಕಿತ್ಕೊಂಡು ಇಲ್ಲೇ ತಿನ್ನೋದೆ. ನೋಡಿ, ಆರ್ಗ್ಯಾನಿಕ್. ಈ ಸೊಪ್ಪು ತೋರಿಸಿ, ಒಂದಲ್ಗ ಸೊಪ್ಪು ತುಂಬಾ ಇಂಪಾರ್ಟೆಂಟ್. ಇದು ಇದನ್ನ ಮಕ್ಳಿಗೆಲ್ಲ ಕೊಡ್ತಾರಲ್ವಾ, ಮಕ್ಕಳು ಕೊಡ್ತಾರೆ. ಕಫ ಮತ್ತೆ ತಲೆ ಬುದ್ಧಿ ಚುರುಕಾಗುತ್ತೆ ಅಂತನೂ ಇದು ಕೊಡ್ತಾರೆ. ಬಹಳ ಒಳ್ಳೇದಿದು. ನೋಡಿ, ಇದು ಈ ಒಂದು ಇದರಲ್ಲಿ ಒಂದು ವಿಚಾರ ತಿಳಿಸ್ತೀನಿ. ನಮ್ಮ ವಿಳಾಸ ತಿಳಿಸ್ತೀವಿ, ಉಚಿತವಾಗಿ ಕೊಡ್ತೀವಿ. ಬನ್ನಿ, ಉಚಿತವಾಗಿ ಈ ಗಿಡಗಳು ಕೊಡ್ತೀನಿ, ಬಾಳೆ ಗಿಡ ಕೊಡ್ತೀನಿ, ಮತ್ತೆ ಸಿಹಿಗೆಣಸು ಗಿಡ ಕೊಡ್ತೀನಿ, ಮರಗೆಣಸು ಗಿಡ ಕೊಡ್ತೀನಿ. ಇದು ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು, ದೊಡ್ಡ ಪತ್ರೆ ಗಿಡಗಳು ಕೊಡ್ತೀನಿ. ಉಚಿತವಾಗಿ ಕೊಡ್ತೀನಿ. ಬನ್ನಿ, 1-2 ಅಷ್ಟೇ, ದೊಡ್ಡ ತೋಟಕ್ಕೆ ಹಾಕಷ್ಟಲ್ಲ, 1-2 ಕೊಡ್ತೀನಿ. ನೋಡಿ, ಪರಂಗಿ ಮನೇಲಿ ಏನೋ ನಮ್ಗೇನೋ ಅದೊಂದು ಹಾಬಿ ಇದೆ, ಅದನ್ನ ನಾವು ನೆಟ್ಕೋತೀವಿ, ಪಾಟ್ಗೆ ಹಾಕೋತೀವಿ ಅನ್ನೋರಿಗೆ ಕೊಡ್ತಾರೆ. ನೋಡಿ, ಇಲ್ಲಿದೆ ಗೆಣಸು. ನೋಡಿ, ಇದು ಮರಗೆಣಸು. ನೋಡಿ, ಮರಗೆಣಸು ಬಹಳ ಒಳ್ಳೇದಿದು. ಕೆಳಗಡೆ ಬುಡದ ಒಳಗಡೆ ಇರುತ್ತಲ್ವಾ ಅಂಕಲ್, ಪ್ರೋಟೀನ್ ಜಾಸ್ತಿ ಇರುತ್ತೆ, ಫುಲ್ ಪ್ರೋಟೀನ್. ಇದು ಅಷ್ಟೇ. ಬನ್ನಿ, ಗಿಡ ಕೊಡ್ತೀನಿ. ನೋಡಿ, ಇದು ಮರಗೆಣಸದ ಎಲೆ, ಚಿಗುರೆಲೆ. ಹಂಗೆ ತಿನ್ಬೋದಾ? ಆರಾಮಾಗಿ ತಿನ್ಬೋದು, ಒಳ್ಳೇದು. ನಾವು ಯೂಟ್ಯೂಬ್ ಅಲ್ಲಿ ನೋಡಿದೀವಿ, ತಿನ್ಬೋದು, ಏನ್ ತೊಂದರೆ ಇಲ್ಲ. ಮತ್ತೆ ಇದಕ್ಕೂ ಹಾಕ್ಬೋದು. ಮೊಸಪ್ಪು ಏನ್ ಮಾಡ್ತೀವಿ ಅದ್ರ ಜೊತೆ 2 ಎಲೆ 3 ಎಲೆ ಹಾಕ್ಬೋದು. ಮತ್ತೆ ನೋಡಿ, ನಾವು ಬೆಣ್ಣೆ ಹಣ್ಣು ಅಂತೀವಿ, ಕೊಡಗಿನಲ್ಲಿ ಬೆಳೆಯುವಂಥದ್ದು ಇದು ಜಾಸ್ತಿ. ಕೊಡಗೋರೆ ಕೊಟ್ಟಿದಲ್ವಾ ಯಾರು? ಹೌದು.
ಸಣ್ಣ ಪಾಟಲ್ ಸಸಿ ತಂದು ಹಾಕಿದ್ದು ಹೌದು, ಇವತ್ತು ಮರ ಆಗಿದೆ. ದೊಡ್ಡ ಮರ ಆಗಿದೆ. ಒಂದ್ಸಲ ಎಲ್ಲ ಬಿಟ್ಟು ಏನೋ ಹೂವು ಎಲ್ಲ ಉದುರೋಗಿದೆ, ಒಂದು ಸಿಕ್ಕಿಲ್ಲ ನಮ್ಗೆ. ಹೌದು. ನೆಕ್ಸ್ಟ್ ಟೈಮ್ ನೋಡೋಣ. ಆಮೇಲೆ ಹಾಗೆ ಬನ್ನಿ ಸ್ನೇಹಿತರೆ, ನೋಡಿ ಎಲ್ಲ ಪಾಟಲ್ ಹಾಕಿದೀವಿ. ಹ್ಮ್ ಕರಿಬೇವು ಗಿಡಗಳಿದೆ. ಆ ದುಡ್ಡು ಪತ್ರ. ಕರಿಬೇವು ಗಿಡನು ನಿಮಗೆ ಕೊಡ್ತೀನಿ ಬನ್ನಿ. ಹ್ಮ್ ತುಳಸಿ ಇದೆ, ಎಲ್ಲ ಉಚಿತವಾಗಿ ಕೊಡ್ತೀನಿ. ಯಾವ ಒಂದು ಹಣ ಪಡೆಯುವಂತ ಮನೋಭಾವನೆ ಇಲ್ಲ. ಬನ್ನಿ ಕೊಡ್ತೀನಿ. ಹೀಗೆ ಬನ್ನಿ. ಇದೇನ್ ಗಿಡ ಅಂತಾರೆ ಇದು? ನೋಡಿ, ಇದು ಟೀಗೆ ಹಾಕೊಂಡು ಓ ಕುಡಿಬಹುದು. ಇದು ಟೀ ಕಾಯಿಸ್ಬಿಟ್ಟು ಲೆಮನ್ ಗ್ರಾಸ್. ಲೆಮನ್ ಗ್ಲಾಸ್ ಇದು ಟೀಗೆ ಹಾಕೊಂಡು ಕುಡಿಬಹುದು. ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರು ಒಳಗಡೆ ಹಾಕಿದ್ರೆ ಗಮ್ ಅಂತ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರಲ್ಲ, ಹೌದು. ಆ ತರ ಸ್ಮೆಲ್ ಬರುತ್ತೆ. ನೋಡಿ, ನುಗ್ಗೆ ಮರ ಹಾಕಿದೀನಿ. ನುಗ್ಗೆ ಮರ, ನುಗ್ಗೆ ಮರ, ನುಗ್ಗೆ ಸೊಪ್ಪು ನಾವ್ ಯಾರು ಬಂದ್ರು ಇಲ್ಲ ಅನ್ನಲ್ಲ. ಯಾರು ಬೇಕು ಅಂದ್ರು ಲೇಔಟ್ ಅಲ್ಲಿ ಅರ್ಧ ಜನಕ್ಕೆ ನುಗ್ಗೆ ಸೊಪ್ಪು ಹೋಗುತ್ತೆ. ಎಷ್ಟು ಬೇಕ ಮನೆಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋದ್ರೆ ಬೇಡ ಅನ್ನಲ್ಲ. ಆರಾಮಾಗಿ ಕಿತ್ಕೊಂಡು ಹೋಗಿ ಉಪಯೋಗಿಸ್ಲಿ, ಬಳಸ್ಲಿ. ನೋಡಿ ಸ್ನೇಹಿತರೆ, ಬಾಳೆ ಗಿಡ ಇದೆ. ಬಾಳೆ ಗಿಡ ಬರುತ್ತೆ. ತೆಂಗಿನ ಸಸಿ ಇದೆ. ಒಂದು ತೆಂಗಿನ ಸಸಿ ಇದೆ. ಬಾಳೆಹಣ್ಣು ತೋರ್ಸಮ್ಮ, ಈ ಕಡೆ ಇದೆ. ಬಿಟ್ಟಿದೆ ಅಲ್ವಾ ಗೊನೆ? ಕಾಣಿಸ್ತಿದ್ಯಾ? ನೋಡಿ ಸ್ನೇಹಿತರೆ, ಇಲ್ಲಿದೆ ಬಾಳೆಗೊನೆ ಬಿಟ್ಟಿದೆ. ಬಾಳೆಗೊನೆ ಇದೆ. ಇಲ್ಲೊಂದಿದೆ ನೋಡಲ್ಲಿ, ದೊಡ್ಡ ಗೊನೆ ಇದೆ ನೋಡಲ್ಲಿ. ಹೌದು. ಇಲ್ಲಿ ನೋಡಿ, ಇಲ್ಲಿ ಹೋಗಿದೆಯಮ್ಮ, ಇದು ಬಿಡ್ಬೇಕು. ಇದೇನಾಗಿದೆ ಅಂದ್ರೆ, ಮೊನ್ನೆ ಇಲ್ಲಿ ಸ್ವಲ್ಪ ಗಾಳಿ ತುಂಬಾ ಬರುತ್ತೆ. ಆ ಗಾಳಿಲಿ ಏನಾಗುತ್ತೆ ಅಂದ್ರೆ ಮರ ಮುರಿದೋಗಿದೆ. ಅದನ್ನ ಕಟ್ ಮಾಡ್ಕೊಬೇಕು. ಮತ್ತೆ ಈ ಕಡೆ ನೋಡಿ, ಫುಲ್ಲು ಮಲ್ಬೇರಿ. ನಮ್ಮ ಕಡೆ ಮಳವಳ್ಳಿ ಕಡೆ ಜಾಸ್ತಿ. ಮಳವಳ್ಳಿ ಮತ್ತೆ ಚನ್ನಬಣ್ಣ ಸೈಡ್ ಇದನ್ನ ನೇರಳೆ ಸೊಪ್ಪು ಅಂತ ಹೇಳ್ತೀವಿ. ರೇಷ್ಮೆ ಗೂಡ್ಗೆ ಹಾಕಂತದ್ದು. ಇದು ಬೆಂಗಳೂರಿನಲ್ಲಿ ಏನೋ ಮಲ್ಬೇರಿ ಅದು ಇದು ಅಂತ ಏನೋ ಅಂತಾರೆ. ಬಿಟ್ಟಿದೆ. ಪಾಪು ಸಿಕ್ಕಾಬಟ್ಟೆ ತಿಂತಾಳೆ, ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ. ಚೆನ್ನಾಗಿರುತ್ತೆ ನೋಡಿ, ಇದೆ ತಂಗೆ ತಿನ್ನೋದು. ಅದಾದ ನಂತರ ಸ್ನೇಹಿತರೆ, ಇಲ್ಲಿ ನೋಡಿ, ಕಬ್ಬು ಹಾಕಿದೀವಿ. ಕಬ್ಬು ಅಂದ್ರೆ ನಮ್ಮ ಮನೆಗಾಗಷ್ಟು ಬೆಳೆದಾಗ ಅಷ್ಟೇ. 6 ತಿಂಗಳು 9 ತಿಂಗಳು ವರ್ಷ ಬರುತ್ತೆ, ಬೆಳೆಯುತ್ತೆ. ಎಲ್ಲ ಒಂದೊಂದಿರ್ಲಿ ಅಂತ ಹಾಕಿದೀವಿ. ಮತ್ತೆ ಹಾಗೆ ಬನ್ನಿ, ಇಲ್ಲೂ ಬಾಳೆ ಗಿಡ ಇದೆ. ಬಾಳೆ ಗಿಡ ಸಿಕ್ಕಾಬಟ್ಟೆ ಇದೆ. ಇಲ್ಲೂ ಕೂಡ ನುಗ್ಗೆ ಸೊಪ್ಪಿದೆ ನೋಡಿ. ಆಮೇಲೆ ಮತ್ತೆ ಎಲೆ, ವಿಳ್ಳೆದೆಲೆ ತೋರ್ಸಮ್ಮ ಬನ್ನಿ. ಈಗ ಈ ಗಿಡ ಕೂಡ ನಾನು ಕೊಡ್ತೀನಿ ಬನ್ನಿ. ಹಾಕೊಳ್ಳಿ, ಮನೆ ಒಳಗಡೆ ಹಾಕೊಳ್ಳಿ. ಸಣ್ಣ ತೋಟ ಇದ್ರೆ ಹಾಕೊಂಡು ಬೆಳೆಸಿ. ಇದೆಲ್ಲ ಹಾಗೆ ನೀವು ಫ್ರೆಶ್ ಆಗಿ ತಿನ್ಬೋದು. ಎಲೆ ಆಗ್ಬೋದು. ಆಮೇಲೆ ಇದನ್ನ ತೋರ್ಸಮ್ಮ ಸ್ನೇಹಿತರೆ, ನೋಡಿ, ಇದು ಸಿಹಿಗೆಣಸು ಸ್ವಲ್ಪ ಮಣ್ಣು ಜಾಸ್ತಿ ಹಾಕಬೇಕು. ಹಾಕಿಲ್ಲ ಬೆಳೆಯುತ್ತೆ ನೋಡಿ. ಅದನ್ನು ಅಷ್ಟೇ, ನೀವು ದೊಡ್ಡ ದೊಡ್ಡ ಪಾಟ್ಗಳಿಗೆ ಹಾಕೊಂಡು ಉಪಯೋಗ ಮಾಡ್ಬೋದು. ಸಿಹಿಗೆಣಸು ಅದು ಕೊಡ್ತೀನಿ ಬನ್ನಿ. ಸಿಹಿಗೆಣಸು, ಚೇಪೆಕಾಯಿ ಮರ ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಅದೇನು ತುಂಬಾ ಇದೆ ನೋಡಿ, ಗುಂಪೆ ಇದೆ. ಎಲ್ಲ ಸಣ್ಣದಿದೆ. ಆಮೇಲೆ ನೋಡಿ, ಇದು ತೋರ್ಸಮ್ಮ, ಈ ಕಡೆ ತೋರಿಸಿ. ಇನ್ಸುಲಿನ್ ಗಿಡ. ಇದು ಇನ್ಸುಲಿನ್ ಗಿಡ. ಏನ್ ಶುಗರ್ಗೆ ಅಂತ ಏನ್ ಹೇಳ್ತಾರೆ, ಇನ್ಸುಲಿನ್ ಗಿಡ. ಬನ್ನಿ ಸ್ನೇಹಿತರೆ, ಕೊಡ್ತೀನಿ ಬನ್ನಿ, ತಗೊಳ್ಳಿ, ಹಾಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿರ್ಲಿ. ಇವತ್ತಿನ ದಿನಗಳಲ್ಲಿ ಆರೋಗ್ಯವೇ ಭಾಗ್ಯ. ನಿಮ್ಗೆ ಆರೋಗ್ಯ ಏನ್ ಚೆನ್ನಾಗಿರುತ್ತೆ, ಮುಂದಕ್ಕೆ ನೀವು ಏನಾದ್ರು ತಿನ್ಬೋದು. ಆರೋಗ್ಯ ಬತ್ತು ಅಂದ್ರೆ ಒಂದ್ ಸ್ವೀಟ್ ಕಂಡ್ರೆ ತಿನ್ನಂಗಿಲ್ಲ, ಇಲ್ಲ ಒಂದ್ ಕಡೆ ಒಂದ್ ಮದುವೆ ಮುಂಜಿಗೆ ಹೋದ್ರೆ ಏನು ತಿನ್ನಂಗಿಲ್ಲ. ಅದನ್ನೇ ತಿನ್ಬೇಕು, ಇದನ್ನೇ ತಿನ್ಬೇಕು. ಮಾತ್ರೆಗಳು, ಔಷಧಿ, ಇಂಜೆಕ್ಷನ್ಗಳು. ಎಷ್ಟೋ ಜನ ನರಳ್ತಾ ಇದಾರೆ. ಅಯ್ಯೋ ಏನಪ್ಪಾ ಹಿಂಗಾಗೋಯ್ತು, ಉಸಿರಾಟದ ತೊಂದ್ರೆ. ದಯಮಾಡಿ ಮನೆ ಮುಂದೆ ಒಂದೊಂದು ಗಿಡಗಳನ್ನ ಹಾಕಿ, ಅದನ್ನ ಸೇಫ್ಟಿ ಮಾಡ್ಬೇಕು. ಆ ಮರ ಬೆಳೆಯೋವರೆಗೂ, ಗಿಡ ಬೆಳೆಯೋವರೆಗೂ, ಮರ ಆಗೋವರೆಗೂ ನೋಡ್ಕೊಬೇಕು. ಅವ್ರು ನೀರ್ ಹಾಕ್ತಾರೆ, ಇವ್ರಿಗೆ ನೀರ್ ಹಾಕ್ತಾರೆ.
ಸರ್ಕಾರ ಹಾಕಿರೋದು ನಮ್ದಲ್ಲ ಅಂತ ಮಾತ್ರ ಅನ್ಬೇಡಿ. ಪರಿಸರನ ಉಳಿಸಿ. ನಿಜವಾಗ್ಲೂ ಕೂಡ ನಾವಿಲ್ಲಿ ಹಲವಾರು ಕ್ರಿಮಿಕೀಟಗಳಿರುತ್ತೆ, ನಾವು ಯಾವುದನ್ನು ಸಾಯಿಸಲ್ಲ. ಹ್ಮ್ ಅದಿದ್ರೇನೆ ಗಿಡ ಮರಗಳು ಬೆಳೆಯೋದು, ಅದು ಬದುಕಬೇಕು, ಅದ್ರ ಜಾಗ ನಾವು ಉಪಯೋಗಿಸ್ಕೊಂಡಿರೋದು. ಹಾಗಾಗಿ ನಾವು ಒಂದು ಮನೆ ತುಂಬ ಸುತ್ತಲೂ ಕರಿ ಇರುವೆಗಳು ಬರುತ್ತೆ, ನಾವು ಸಾಯ್ಸಕ್ ಹೋಗಲ್ಲ, ಬದುಕಲಿ ಚೆನ್ನಾಗಿರ್ಲಿ, ಅದ್ರ ಜಾಗಕ್ಕೆ ನಾವು ಬಂದಿರೋದು. ಹಾಗಾಗಿ ಯಾವತ್ತು ನಾವು ಚಿಟ್ಟೆ ಆಗ್ಬೋದು, ಮಿಡತೆ ಏನೇನೇ ಇರುತ್ತೆ ಔಷಧಿ ಹೊಡೆದು ಸಾಯಿಸಲ್ಲ. ಮತ್ತೆ ನೋಡಿ ಸ್ನೇಹಿತರೆ, ಇದೆಲ್ಲ ಮನೆಯಲ್ಲಿ ಏನು ವೇಸ್ಟೇಜು, ಹ್ಮ್ ಆ ವೇಸ್ಟೇಜ್ ಎಲ್ಲ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಾ ಇರ್ತೀವಿ, ನೀರು ಹಾಕ್ತಾ ಇರ್ತೀವಿ, ಹೌದು. ಅದು ಕೊಳೆಯುತ್ತೆ, ಒಳ್ಳೆ ಅದೇ ಗೊಬ್ಬರ ಗೊಬ್ಬರ. ಆಗುತ್ತೆ. ಅದೇ ಗೊಬ್ಬರ. ಇದೆ ನಮ್ಮ ತೊಂಡೆಕಾಯಿ ಗಿಡ. ತೊಂಡೆಕಾಯಿ ಗಿಡ ಸ್ವಲ್ಪ ಅದು ಒಂದು ಕಾಲ ಬಂದಿಲ್ಲ, ಹಾಗಾಗಿ ಬಂದಿಲ್ಲ, ಒಣಗೋಗ್ತಿದೆ. ಬರುತ್ತೆ. ಇದು ನಲ್ಲಿಕಾಯಿ ಅಲ್ಲ? ನೋಡಿ ಸ್ನೇಹಿತರೆ, ನಲ್ಲಿಕಾಯಿ ನಲ್ಲಿಕಾಯಿ ಬಿಟ್ಟಿದ್ಯಾ? ಕೂಡ ಬಿಟ್ಟಿದೆ, ಸಣ್ಣ ನಲ್ಲಿಕಾಯಿ. ಸಣ್ಣ ನಲ್ಲಿಕಾಯಿ ಇದೆ, ಎಲ್ಲ ಹಣ್ಣಾಗಿದೆ ನೋಡಿ, ಇಲ್ಲೆಲ್ಲ ಹಣ್ಣಾಗ್ಬಿಟ್ಟಿದೆ. ಅದು ಏನೋ ನೋಡ್ಬೇಕು, ಅದು ಸೊಸಿ ಕಟ್ ಮಾಡಿ ಏನಾದ್ರು ಸೊಸೆ ಆದ್ರೆ ಅದನ್ನು ಕೊಡ್ತೀವಿ. ಕರಿಬೇವು, ಕರಿಬೇವು ಅಂತೂ ಎಷ್ಟು ಬೇಕಾದ್ರೂ ಸಿಗುತ್ತೆ ನಮಗೆ, ಮನೆಗೇನು ಹೆಚ್ಚಾಗುತ್ತೆ, ಎಲ್ಲಾರ್ಗೂ ಕೊಡ್ತಾ ಇರ್ತೀವಿ, ಯಾರು ಕಿತ್ಕೊಂಡು ಹೋದ್ರು ಬೇಡ ಅನ್ನಲ್ಲ. ಇದು ನಿಂಬೆ ಗಿಡ ಇದು ಅಲ್ಲ? ನಿಂಬೆ ಹಾಕಿದೀವಿ ನೋಡಿ, ನಿಂಬೆಹಣ್ಣು ಇತ್ತು, ನಿಂಬೆಹಣ್ಣೆಲ್ಲೋ ಕಿತ್ಕೊಬಿಟ್ಟಿದೀವಿ. ಇಲ್ಲ ನಿಂಬೆಹಣ್ಣು ಕಿತ್ಕೊಂಡಿದೀವಿ, ನಿಂಬೆಹಣ್ಣಿದೆ. ಹಾಗೆ ಬಂದ್ರೆ ನೋಡಿ ಕೆಳಗಡೆ ಇಲ್ಲಿ ಅಲೋವೆರಾ ಇದೆ, ಎಲ್ಲ ಬೆಳೆದು ಸೊಂಪಾಗಿ ಬದುಕ್ಬಿಟ್ಟಿದೆ. ಮೇಲಿರೋದಿದು ಇದು ಬದನೆಕಾಯಿ ಗಿಡ ಸ್ನೇಹಿತರೆ, ಬದನೆಕಾಯಿ ಕೂಡ ಇದು ಮಾಡ್ತೀವಿ. ಇಲ್ಲಿ ನೋಡಿ ಸೊಪ್ಪಿದೆ, ಸಾಂಬಾರ್ಗೆ ಹಾಕೋ ಸೊಪ್ಪು ತುಂಬಾ ಇದೆ, ಸೊಪ್ಪು. ಹಾಗೆ ಬನ್ನಿ. ಆಮೇಲೆ ಇಲ್ಲಿ ಮಾವಿನಕಾಯಿ ತೋರಿಸ್ತೀವಿ, ಮಾವಿನಕಾಯಿ ಇದೆ. ಅಂಕಲ್ ಇಲ್ಲಿ ಕವರ್ ಕಟ್ಟಿದಿರಲ್ವಾ ಮಾವಿನಕಾಯಿ? ತೋರಿಸ್ತೀನಿ, ಹಂಗೆ ಬಂದೆ. ಸುಮ್ಮನೆ ಹಾಗೆ ಬಿಟ್ಟಿರೋ ಅಂತದ್ದೊಂದು ಕಾಣಿಸ್ತಾ ಇದೆಯಾ? ಮಾವಿನಕಾಯಿ ನೋಡಿ, ಪಕ್ಷಿ 3 ಮಾವಿನಕಾಯಿ ಇದೆ. ಏನೋ ನಮ್ ಗಿಡದ್ದು ಒಂದೆರಡು ತಿನ್ನೋದ ಅಂತ ಹೇಳಿ ಕವರ್ ಕಟ್ಟಿದೀವಿ. ಇಲ್ಲ ಅಂದ್ರೆ ಅದನ್ನು ಓಪನ್ ಮಾಡಿ ಏನೋ ತಿನ್ಕೊಂಡು ಹೋಗ್ಲಿ, ಪಕ್ಷಿ ಪ್ರಾಣಿ ಪಕ್ಷಿ ಇದ್ರೇನೆ. ಎಲ್ಲ ಮನುಷ್ಯ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಇರ್ತಾರೆ, ಅದಕ್ಕೆ ಅದಾರು ತಿನ್ಲಿ. ಇದು ಪೇಪರ್ ಹೂವು ಹಾಕಿದೀವಿ ನೋಡಿ. ಇಲ್ಲೊಂದು ಕಬ್ಬಿದೆ, ಕಬ್ಬಿನ ಜೊತೆ ಒಂದು ನಂಜನಗೂಡಿನ ರಸಬಾಳೆ. ನಮ್ಗೆ ಮೈಸೂರಿಂದ ಯಾರೋ ನಮ್ಗೆ ರಸಬಾಳೆ ತಂದು ಕೊಟ್ಟಿದ್ದಾರೆ. ರಸಬಾಳೆ ಬಹಳ ಅಪರೂಪದ ಸಸ್ಯ ಆಗಿದೆ, ಈಗ ಹಣ್ಣುಗಳು ಕೂಡ ಬಹಳ ಅಪರೂಪ ಆಗಿದೆ. ಇದೊಂದು ಬೆಳೆಸ್ಕೊಳ್ಳೋಣ ಅಂತೇಳಿ ಬೆಳೆಸಿದೀವಿ ನೋಡಿ. ನಿಂಬೆಹಣ್ಣು ಗಿಡ, ದೊಡ್ಡ ನಿಂಬೆ ಗಿಡ ಬೆಳೆದಿದೆ, ಕಾಯಿಗಳು ಅಷ್ಟು ಬಿಡ್ತಾ ಇಲ್ಲ, ನಿಂಬೆ ಅಷ್ಟು ಬಿಡ್ತಾ ಇಲ್ಲ. ಏನೋ ಗೊತ್ತಿಲ್ಲ. ಇದು ಬಾಳೆ ಸಸಿ ನೋಡಿ, ಫುಲ್ಲು ಬಾಳೆ ಸಸಿಯನ್ನ ಹಾಕಿದೀವಿ. ಸ್ವಲ್ಪ ಕಟ್ ಮಾಡಬೇಕು, ಜಾಸ್ತಿ ಆದ್ರಿಂದ ಗೊನೆ ದಪ್ಪ ಬಿಡಲ್ಲ, ಹಣ್ಣುಗಳು ಸಣ್ಣ ಆಗುತ್ತೆ. ಆ ಕಡೆ ಎಲ್ಲ ಬರೀ ಹಂಗೆ ಬಂದು ಇದನ್ನ ತೋರಿಸಿ. ಊದ್ ಗಿಡಗಳೇ ಇದೆ, ಎಲ್ಲ ಹೂವಿನ ಗಿಡ ಇದೆ, ಮಲ್ಲಿಗೆ ಗಿಡ ಹಾಕಿದೀವಿ, ಮಲ್ಲಿಗೆ ಇದೆ, ದಾಸವಾಳ ತುಂಬಾ ಇದೆ. ಇದೆಲ್ಲ ದಾಸವಾಳ ಮನೆಗೆ ಪೂಜೆಗೆ ಏನು ಬೇಕಾಗುತ್ತೆ ಪ್ರತಿದಿನ, ಇಲ್ಲ 2 ದಿನಕ್ಕೊಂದ್ಸಲ ಬಂದು ಪೂಜೆಗಾಗಂತ ಹೂವು ನಮ್ಮ ಹತ್ರ ಇಲ್ಲಿ ಸಿಗ್ತಾ ಇದೆ. ಎಲ್ಲ ನಾವು ಮಾಡ್ಕೊಂಡಿದೀವಿ. ದಾಸವಾಳ ಹೂವ, ಮಲ್ಲಿಗೆ ಹೂವ ಎಲ್ಲ ಇದೆ ಅಲ್ವಾ? ಒಂದು ವಾರದಲ್ಲಿ ಫುಲ್ಲು ಕಳೆ ಬಂದ್ಬಿಡುತ್ತೆ, ಒಳಗೆ ಕಾಲಿಡಕ್ಕೆ ಆಗಲ್ಲ, ಕಾಣಿಸೋದೇ ಇಲ್ಲ. ಹೇಳದ್ನಲ್ಲ, ಹಾವುಗಳು ಇದೆ. ನಾವಾದ ಇವತ್ತರೆಗೂ ಹಾವು ಸಾಯಿಸಿಲ್ಲ, ನಾವೇ ಹುಷಾರಾಗಿ ಬಂದು ಹೋಗ್ತೀವಿ. ಇದೇನು ಅಂಕಲ್ ಇದು? ಮಳ್ಳೆನಾ? ಇಷ್ಟು ಒಂದ್ ಸೈಡ್ ಪೂರ್ತಿ ಹೂವ ಇದೆ. ಆಮೇಲೆ ಒಂದ್ ಸೈಡ್ ಪೂರ್ತಿ ಇದೆಲ್ಲ ಹೂವದ ಗಿಡಗಳೇ ಅಷ್ಟೇ. ಈ ಪ್ರಾಣಿ ಪಕ್ಷಿ ನಾನು ವಿಚಾರದಲ್ಲಿ
ಹೇಳೋಕೆ ಹೋದ್ರೆ ಅದಕ್ಕೊಂದು ಹಾಡಿದೆ, ಅಣ್ಣವರು ಹಾಡು ಹೇಳಿದ್ದಾರೆ. ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಓ ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳಲಿ ಆ ಮಾನವನ ಆಸೆಗೆ ಕೊನೆಯಲ್ಲಿ. ದ್ವೇಷ ಬೆಳೆಸೋದು, ಎಷ್ಟು ದಿನ ದ್ವೇಷ, ದ್ವೇಷ ಯಾವತ್ತೂ ನಡೆಯಲ್ಲ. ಪ್ರೀತಿ ಮಮತೆ ವಾತ್ಸಲ್ಯಗಳಿಂದನೇ ಬದುಕಬೇಕು, ಎಲ್ಲ ಜೀವನ ಸಂತೋಷವಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ. ಎಸ್, ನಮ್ಮ ತೋಟ ಎಲ್ಲ ತೋರಿಸಿದ್ದೀನಿ. ಇದ್ರಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ ಹೆಂಗಿದೆ ತೋಟ. ಒಂದು ನೀವು ನಿಮ್ಮ ಮನೆ ಹತ್ರ ಏನೋ ಒಂದು ಚಿಕ್ಕ ಜಾಗ ಇದ್ರೆ ನಿಮಗೆ ಏನು ಬೇಕು ಅಟ್ಲೀಸ್ಟ್ ಅದನ್ನ ಬೆಳ್ಕೊಳ್ಳಿ. ಅದರಿಂದ ಅದನ್ನೇ ಏನೋ ಆರ್ಗ್ಯಾನಿಕ್ ಆಗಿ ನೀವು ತಿನ್ಬೋದು. ಸೊ ಆ ಖುಷಿನೇ ಬೇರೆ ಆ್ಯಕ್ಚುಲಿ. ನಿಮಗೆ ನೀವು ಬೆಳೆದಿರೋದು, ನಮ್ಮ ತೋಟದಲ್ಲಿ ಬೆಳೆದಿರೋದು, ನಮ್ಮ ಗಿಡದಲ್ಲಿ ಬೆಳೆದಿರೋದು ನಾವು ತಿಂತಿದ್ದೀವಿ ಅನ್ನೋ ಖುಷಿನೇ ಬೇರೆ ಇರುತ್ತೆ. ಸೊ ನಾವೇನು ಖುಷಿ ಪಡ್ತೀವಿ ಆ ಖುಷಿ ನೀವು ಪಡಿ. ನಿಮ್ಮ ಮನೆ ಹತ್ರನೂ ಗಿಡ ಮರ ಹಾಕ್ಕೊಳ್ಳಿ, ಚೆನ್ನಾಗಿರಿ. ಆ್ಯಂಡ್ ನೋಡಿ, ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.